ವೆಲ್ಕಮ್ ಟು ಸಕ್ಸಸ್ ಕೋಚಿಂಗ್ ಅಕಾಡೆಮಿ. ಸೊ ನಾನು ಲಾಸ್ಟ್ ವಿಡಿಯೋನಲ್ಲಿ ಶಾರ್ಟ್ ಟ್ರಿಕ್ಸ್ ಮೆಥಡ್ ವರ್ಸಸ್ ಟೆಕ್ಸ್ಟ್ ಬುಕ್ ಮೆಥಡ್ ಮೇಲೆ ಸ್ವಲ್ಪ ಕ್ವಶನ್ಸ್ನ ತೊಗೊಂಡಿದ್ದೆ. ಈ ವಿಡಿಯೋನಲ್ಲಿ ಇನ್ನಷ್ಟು ಕ್ವಶನ್ಸ್ನ ನಾನು ತೊಗೊಂಡು ಬಂದಿದ್ದೀನಿ, ಸಾಲ್ವ್ ಮಾಡೋಣ ಬನ್ನಿ. ಫಾರ್ ದ ಫಸ್ಟ್ ಕ್ವಶನ್ ಪರ್ಸೆಂಟೇಜಸ್ ಮೇಲೆ ಇದೆ. ನಿಮಗೆ ಇದನ್ನು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಬೇಸಿಕ್ ಪರ್ಸೆಂಟೇಜಸ್ ಐಡಿಯಾ ಇರಬೇಕು. ಫಸ್ಟ್ ಥಿಂಗ್ ಇಸ್ ವಾಟ್ ಇಸ್ ಪರ್ಸೆಂಟೇಜ್ ಅಂತ ಹೇಳಿದ್ರೆ ದಟ್ ಇಸ್ ಪರ್ 100 ಅಂತ ಹೇಳ್ಬೋದು. ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಟು ಕಂಪೇರ್ ದ ವ್ಯಾಲ್ಯೂಸ್. ಸೊ ಈ ಪರ್ಸೆಂಟೇಜ್ ಸಿಂಬಲ್ ಮೂಲಕ ಇದನ್ನ ರೆಪ್ರೆಸೆಂಟ್ ಮಾಡ್ತೀವಿ. ಇದ್ರ ವ್ಯಾಲ್ಯೂ ಆಲ್ವೇಸ್ ಏನಾಗಿರುತ್ತೆ ಅಂದ್ರೆ 1/100. ಫಾರ್ ಎಕ್ಸಾಂಪಲ್ 10% ವ್ಯಾಲ್ಯೂ ಎಷ್ಟಾಗತ್ತೆ ಅಂತ ಹೇಳಿದ್ರೆ ದಟ್ ಇಸ್ 10/100 ಆಗುತ್ತೆ. ಸೊ ಇದಷ್ಟು ಬೇಸಿಕ್ ನಿಮಗೆ ಗೊತ್ತಿರಬೇಕು. ನಾನಿಲ್ಲಿ ಸಾಲ್ವ್ ಮಾಡೋದಕ್ಕೆ ಸೊ ಕೆಲವೊಂದು ಕಾನ್ಸೆಪ್ಟ್ ಗೊತ್ತಿರಬೇಕಾಗತ್ತೆ, ಅದ್ರ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಫಸ್ಟ್ ಥಿಂಗ್ ಇಸ್ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್. ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್. ಸೊ ಒಂದು ಎಕ್ಸಾಂಪಲ್ ತಗೋತಾ ಇದೀನಿ ನೋಡಿ. ಸೊ ಇನಿಷಿಯಲ್ ವ್ಯಾಲ್ಯೂ 80 ಇದೆ, ಫೈನಲ್ ವ್ಯಾಲ್ಯೂ ವಿಲ್ ಬಿ 88. ಸೊ ಇಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಅಂತ ಹೇಳಿದ್ರೆ ಈಸಿಲಿ ನಾವು ಹೇಳ್ಬೋದು 8 ಇನ್ಕ್ರೀಸ್ ಆಗಿದೆ. ಇಲ್ಲಿ ಕೇಳಿರೋದು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್. 8 ಪಾರ್ಟ್ ಇನ್ಕ್ರೀಸ್ ಆಗಿದೆ, ಐ ಮೀನ್ 8 ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಫ್ರಮ್ ದ ಇನಿಷಿಯಲ್ ವ್ಯಾಲ್ಯೂ 80. 80 ಇಂದ 8 ಇನ್ಕ್ರೀಸ್ ಆಗಿದೆ. ಪರ್ಸೆಂಟೇಜ್ ಆಫ್ 100 ಪರ್ಸೆಂಟೇಜ್ ಬೇಕು, ಸೊ ದಟ್ ನಾನು 100ಗೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. 8 1 ಟೈಮ್ಸ್, 8 10 ಟೈಮ್ಸ್, 10 10 ಟೈಮ್ಸ್ ಅಂದ್ರೆ 10% ಏನಾಗಿದೆ ಇನ್ಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಸೆಕೆಂಡ್ ಥಿಂಗ್ ಇಸ್ ಪರ್ಸೆಂಟೇಜ್ ಆಫ್ ಡಿಕ್ರೀಸ್. ಪರ್ಸೆಂಟೇಜ್ ಆಫ್ ಡಿಕ್ರೀಸ್. ಸೊ ಇನಿಷಿಯಲ್ ವ್ಯಾಲ್ಯೂ ಇಲ್ಲಿ ಒಂದು ಎಕ್ಸಾಂಪಲ್ 400 ಅಂತ ಬರ್ಕೋತಾ ಇದ್ದೀನಿ. ಫೈನಲ್ ವ್ಯಾಲ್ಯೂ ವಿಲ್ ಬಿ 300. ಸೊ ಇಲ್ಲಿ ಎಷ್ಟು ಪರ್ಸೆಂಟೇಜ್ ಡಿಕ್ರೀಸ್ ಆಗಿದೆ ಫೈಂಡ್ ಔಟ್ ಮಾಡಬೇಕು. ಎಷ್ಟು ಡಿಕ್ರೀಸ್ ಆಗಿದೆ ನೋಟ್ ಮಾಡ್ಕೊಳ್ಳಿ, ದಟ್ ಇಸ್ 100 ಡಿಕ್ರೀಸ್ ಆಗಿದೆ. ಸೊ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಕಂಡುಹಿಡಿಬೇಕು. ಸೊ 100 ಡಿಕ್ರೀಸ್ ಆಗಿದೆ ಫ್ರಮ್ ದ ಇನಿಷಿಯಲ್ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ 400 ಇಂದ 100 ಡಿಕ್ರೀಸ್ ಆಗಿದೆ. 400 ಇಂದ 100 ಡಿಕ್ರೀಸ್ ಆಗಿದೆ. ಇದು ಎಷ್ಟು ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು, ಸೊ ದಟ್ ಇಂಟು 100 ಮಲ್ಟಿಪ್ಲೈ ಮಾಡ್ತಿದ್ದೀನಿ. 100 1 ಟೈಮ್ಸ್, 100 4 ಟೈಮ್ಸ್, 4 1 ಟೈಮ್ಸ್, 4 25 ಟೈಮ್ಸ್, ಸೊ ದಟ್ 25% ಡಿಕ್ರೀಸ್ ಆಗಿದೆ ಅಂತ ಹೇಳ್ಬೋದು. ಸೊ ಬೇಸಿಕಲಿ ನೀವೇ ನೆನ್ಪಿಟ್ಕೋಬೇಕಂತ ಹೇಳಿದ್ರೆ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಅಲ್ಲಿ ಎಷ್ಟು ಇನ್ಕ್ರೀಸ್ ಆಗಿದೆ ಬರ್ಕೋಬೇಕು, ಇನಿಷಿಯಲ್ ವ್ಯಾಲ್ಯೂ ಬರ್ಕೋಬೇಕು, ಯಾವ್ದ್ರಿಂದ ಇನ್ಕ್ರೀಸ್ ಆಗಿದೆ ಅಂತ. ಪರ್ಸೆಂಟೇಜ್ ಬೇಕು, ಸೊ ದಟ್ ಇಂಟು 100 ಮಾಡಿ ಯು ವಿಲ್ ಗೆಟ್ ಇಟ್. ಅದೇ ರೀತಿ ಪರ್ಸೆಂಟೇಜ್ ಆಫ್ ಡಿಕ್ರೀಸ್ ಫೈಂಡ್ ಔಟ್ ಮಾಡ್ಬೇಕಂತ ಹೇಳಿದ್ರೆ ಎಷ್ಟು ಡಿಕ್ರೀಸ್ ಆಗಿದೆ ಬರ್ಕೊಳ್ಳಿ ಫ್ರಮ್ ದ ಇನಿಷಿಯಲ್ ವ್ಯಾಲ್ಯೂ, ಯಾವ್ದ್ರಿಂದ ಡಿಕ್ರೀಸ್ ಆಗಿದೆ ಬರ್ಕೊಳ್ಳಿ, ಪರ್ಸೆಂಟೇಜ್ ಬೇಕು ಇಂಟು 100. ಇದಿಷ್ಟು ಬೇಸಿಕ್ ನಿಮಗೆ ಗೊತ್ತಿದ್ರೆ ಕ್ವಶನ್ಸ್ ನ ಈಸಿಲಿ ಸಾಲ್ವ್ ಮಾಡ್ಬೋದು. ಐ ವಿಲ್ ಮೂವ್ ಟು ಫಸ್ಟ್ ಕ್ವಶನ್. ಸೊ ಹಿಯರ್ ದ ರೇಡಿಯಸ್ ಆಫ್ ಅ ಸರ್ಕಲ್ is increased by 20%. Increased by 20%. What will be the change in its area ಅಂತ ಕೇಳ್ಬಿಟ್ಟಿದ್ದಾರೆ. ಸೊ ಇದು ಟೆಕ್ಸ್ಟ್ ಬುಕ್ ಅಪ್ರೋಚ್ ಅಲ್ಲಿ ಈ ರೀತಿ ಸಾಲ್ವ್ ಮಾಡ್ಬೋದು. ವಿತೌಟ್ ಟೇಕಿಂಗ್ ದಿಸ್ ಥಿಂಗ್ಸ್ ಈಸಿಲಿ ಸಾಲ್ವ್ ಮಾಡ್ಬೋದು ನೋಡಿ. ಸೊ ಒಂದು ಸರ್ಕಲ್ ಹಾಕಿರ್ತೀನಿ, ಇದರಲ್ಲಿ ರೇಡಿಯಸ್ ಇದೆ. ಸೊ ನಮಗೆ ಬೇಸಿಕಲಿ ಏನ್ ಗೊತ್ತಿರ್ಬೇಕಂದ್ರೆ ಏರಿಯಾ ಆಫ್ ಸರ್ಕಲ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ಸೊ ಏರಿಯಾ ಆಫ್ ಸರ್ಕಲ್ಗೆ ಫಾರ್ಮುಲಾ ಇದೆ, ದಟ್ ಇಸ್ pi r square. ಇದು ಗೊತ್ತಿರಲೇಬೇಕು, ದಟ್ ಇಸ್ ಬೇಸಿಕ್ ಥಿಂಗ್ಸ್. ಸೊ ಇಲ್ಲಿ ರೇಡಿಯಸ್ ಎಷ್ಟಿದೆ ಅಂತ ಕೊಟ್ಟಿಲ್ಲ, ಜಸ್ಟ್ 20% ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ನಾನೇನ್ ಮಾಡ್ತಾ ಇದ್ದೀನಿ, ಲೆಟ್ ಅಸ್ ಟೇಕ್ 100 ಯೂನಿಟ್ಸ್. ಇನಿಷಿಯಲಿ ರೇಡಿಯಸ್ 100 ಯೂನಿಟ್ಸ್ ಇದೆ ಅಂತ ತಗೋಣ. 20% ಇನ್ಕ್ರೀಸ್ ಆಗುತ್ತೆ ಅಂದ್ರೆ ಸೊ ಆರ್ ವಿಲ್ ಬಿ 120 ಯೂನಿಟ್ಸ್. ಸೊ ಜಸ್ಟ್ ನಾನು 100 ಅಲ್ಲಿ ತಗೋತಾ ಇದ್ದೀನಿ, ವ್ಯಾಲ್ಯೂ ಕೊಟ್ಟಿಲ್ಲದೆ ಇರೋದ್ರಿಂದ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು. ಆರ್ ವ್ಯಾಲ್ಯೂ 100 ಇದೆ, ನೌ ಇಟ್ ಬಿಕೇಮ್ 120. ಸೊ ಮೊದಲು ಎಷ್ಟಾಗತ್ತೆ ಏರಿಯಾ ಚೆಕ್ ಮಾಡ್ಕೋತೀನಿ, ದಟ್ ಇಸ್ ಪೈ ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ 100 ಇದೆ. ಸೊ 100 ಇಂಟು 100, ಸೊ ದಟ್ ಇಸ್ 10,000 ಪೈ ಆಗುತ್ತೆ. ಸೊ ಜಸ್ಟ್ ಏರಿಯಾ ನಾನು ಚೆಕ್ ಮಾಡಿದ್ರೆ 10,000 ಪೈ ಆಗುತ್ತೆ. ಒಂದು ವ್ಯಾಲ್ಯೂ ರೆಫರೆನ್ಸ್ ವ್ಯಾಲ್ಯೂನ ಬರ್ಕೋತಾ ಇದ್ದೀನಿ. ಸೊ ನೆಕ್ಸ್ಟ್ ನಾವು ಇದರಲ್ಲಿ ಏರಿಯಾ ಆಫ್ ಸರ್ಕಲ್ ಎಷ್ಟಿದೆ ಅಂತ ಹೇಳಿದ್ರೆ 10,000 ಪೈ ಇದೆ. ನಾವು ನಾನು ಚೆಕ್ ಮಾಡ್ಕೋತೀನಿ ಮತ್ತೆ ಏರಿಯಾ ಆಫ್ ಸರ್ಕಲ್ ಫಾರ್ಮುಲಾ ಏನು, ಏರಿಯಾ ಆಫ್ ಸರ್ಕಲ್ pi r square. ನಾವು pi ಇಂಟು ಆರ್ ವ್ಯಾಲ್ಯೂ ಏನಿದೆ 120 ಆಗಿದೆ ನೋಡಿ. 120 ಪರ್ಸೆಂಟೇಜ್ ಅಲ್ಲಿ ಬರ್ಕೊಂಡಿರೋದ್ರಿಂದ 120 ಅಂತ ಬರ್ಕೊಂಡಿದ್ದೀನಿ. ಮತ್ತೆ 120 ಆರ್ ಸ್ಕ್ವೇರ್ ಇರೋದ್ರಿಂದ ಆರ್ ಇಂಟು ಆರ್ ಅಂತ ಬರ್ಕೊಂಡಿದ್ದೀನಿ. 12 12 144. ಇಟ್ ಮೀನ್ಸ್ 14,400 ಪೈ ಆಗುತ್ತೆ. ಸೊ ನೀವು ಈಗ ಗೆಸ್ ಮಾಡಬಹುದು ವ್ಯಾಲ್ಯೂಸ್ನ. ಮೊದಲು ಏರಿಯಾ ಇಷ್ಟಿತ್ತು, ಈಗ ಇಷ್ಟಾಗಿದೆ ಅಂದ್ರೆ ಎಷ್ಟು ಜಾಸ್ತಿ ಆಗಿದೆ ಚೆಕ್ ಮಾಡ್ಕೊಳ್ಳಿ. ದಟ್ ಇಸ್ 4,400 ಪೈ ಜಾಸ್ತಿ ಆಗಿದೆ. ನಾವು ಜಸ್ಟ್ ನಾವು ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ನ ಕ್ಯಾಲ್ಕುಲೇಟ್ ಮಾಡೋದು ಗೊತ್ತಾಗಿದೆ. ಸೊ ಎಷ್ಟು ಇನ್ಕ್ರೀಸ್ ಆಗಿದೆ ಬರ್ಕೊಳ್ಳಿ, ದಟ್ ಈಸ್ 4,400 ಪೈ.
ಇನಿಷಿಯಲ್ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ ಮೊದಲು 10,000 ಪೈ ಇತ್ತು, ಈಗ 14,400 ಪೈ ಆಗಿದೆ. ಇನಿಷಿಯಲ್ ವ್ಯಾಲ್ಯೂ ವಿಲ್ ಬಿ 10,000 ಪೈ. ಪರ್ಸೆಂಟೇಜ್ ಬೇಕು ಇಂಟು 100. ಸೊ ಹಿಯರ್ ಪೈ get cancelled, 0000 get cancelled, again 0000 get cancelled. Finally you will get 44% increase. So option B na pick ಮಾಡಬಹುದು. ಸೊ ಈ ರೀತಿ ಟೆಕ್ನಿಕಲ್ ಥಿಂಗ್ಸ್ ನಾವು 100 ಕನ್ವರ್ಟ್ ಮಾಡಿದ್ರೆ ಈಸಿಲಿ ಅರ್ಥ ಮಾಡ್ಕೋಬಹುದು ಅಂತ ನಾನು ಅನ್ಕೊಂಡಿದ್ದೀನಿ. I'll move to next question. So here Naresh monthly income is 30% more than Raghu. Raghu's monthly income is 20% less than Vishal. If the difference between the monthly income of Naresh and Vishal is 800, what is the monthly income of Raghu? Question will be very easy. ಇಲ್ಲಿ 3% ಕೊಟ್ಟಿದ್ದಾರೆ. That is, first thing is Naresh. Naresh na ಏನು ಹೇಳಿದ್ದಾರೆ? Naresh monthly income is 30% more than Raghu. 30% more ಇದೆ ಯಾರಿಗಿಂತ? ರಘುಗಿಂತ. ನೆಕ್ಸ್ಟ್ ಟು ರಘು 20% ಲೆಸ್ ದನ್ ದಟ್ ಆಫ್ ವಿಶಾಲ್ ಅಂತ ಇದೆ. ಸೊ ರಘು ಇನ್ಕಮ್ 20% ಲೆಸ್ ಇದೆ ಯಾರಿಗಿಂತ? ವಿಶಾಲ್ಗಿಂತ. ಸೊ ಈ ಮೂರು ಜನದ್ದು ಪರ್ಸೆಂಟೇಜ್ ನ ಒಬ್ರಿಗೊಬ್ರು ಇಂಟರ್ಲಿಂಕ್ ಮಾಡಿ ಕೊಟ್ಟಿದ್ದಾರೆ. ಸೊ ದಟ್ ಆನಂತರ ಡಿಫ್ರೆನ್ಸ್ ಕೊಟ್ಟಿದ್ದಾರೆ. ಒರಿಜಿನಲಿ ರಘು ಮತ್ತೆ ನರೇಶ್ ಮತ್ತೆ ವಿಶಾಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ, ದಟ್ ಇಸ್ 800 rupees. ಸೊ ನಾನಿಲ್ಲಿ ವಿಶಾಲ್ ವ್ಯಾಲ್ಯೂನ 100 ಅಂತ ಬರ್ಕೋತೀನಿ. ಯಾಕಂದ್ರೆ ವಿಶಾಲ್ಗೆ ರಘು ಕನೆಕ್ಟ್ ಆಗಿದೆ, ರಘುಗೆ ನರೇಶ್ ಕನೆಕ್ಟ್ ಆಗಿದೆ. ಫಾರ್ ಎಕ್ಸಾಂಪಲ್ ವಿಶಾಲ್ ಇನ್ಕಮ್ 100 rupees ಇದ್ರೆ ರಘು ವಿಲ್ ಬಿ 80 ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ 20% ಲೆಸ್ ಅಂತ ಹೇಳಿದ್ದಾರೆ. ವಿಶಾಲ್ಗಿಂತ 20% ಲೆಸ್ ಅಂದ್ರೆ ಇಫ್ ಇಟ್ ಈಸ್ 100 ಇಟ್ ವಿಲ್ ಬಿ 80. ಸೊ ನರೇಶ್ ಇನ್ಕಮ್ 30% ಮೋರ್ ದನ್ ರಘು ಅಂತ ಹೇಳಿದ್ದಾರೆ. ರಘು ಇನ್ಕಮ್ ನಮಗೆ ಗೊತ್ತಿದೆ, ದಟ್ ಇಸ್ 80 ಅಂತ ಅನ್ಕೊಂಡ್ರೆ ಅದ್ರ ಮೇಲೆ 30% ಜಾಸ್ತಿ ಆಗುತ್ತೆ. 30% ಕ್ಯಾಲ್ಕುಲೇಟ್ ಮಾಡಿ. ಸೊ 00 get cancel, 00 get cancel, 8 3s are 24. ಅಂದ್ರೆ ಇನ್ ಟರ್ಮ್ಸ್ ಆಫ್ 100 ಅಲ್ಲಿ ಇದಕ್ಕಿಂತ 24 ಜಾಸ್ತಿ ಇರುತ್ತೆ ಅಂತ ಹೇಳಿದ್ರೆ ದಟ್ ವಿಲ್ ಬಿ ನರೇಶ್ ಇನ್ಕಮ್ ವಿಲ್ ಬಿ 104. ಈ ರೀತಿ ನೀವು ಬರ್ಕೊಂಡಾದ್ಮೇಲೆ ಈಸಿಲಿ ಕಂಪೇರ್ ಮಾಡ್ಬೋದು. ಈಗ ಏನ್ ಡೇಟಾ ಕೊಟ್ಟಿದ್ದಾರೆ? ಸೊ ನರೇಶ್ ಅಂಡ್ ವಿಶಾಲ್ ಡಿಫರೆನ್ಸ್ ಕೊಟ್ಟಿದ್ದಾರೆ. ಒರಿಜಿನಲಿ ನರೇಶ್ ಮತ್ತೆ ವಿಶಾಲ್ ಡಿಫರೆನ್ಸಸ್ 800 rupees ಅಂತ ಕೊಟ್ಟಿದ್ದಾರೆ. ಸೊ ಈಗ ಇನ್ ಟರ್ಮ್ಸ್ ಆಫ್ 100 ಅಲ್ಲಿ ಚೆಕ್ ಮಾಡ್ಕೊಳ್ಳಿ. ದಿಸ್ ಒನ್ ಇದನ್ನ ಅರೇಂಜ್ ಮಾಡ್ತಾ ಇದೀನಿ ನೋಡಿ. ಜಸ್ಟ್ 24 rupees ಎಕ್ಸ್ಟ್ರಾ ಅಂತ ಬರ್ಕೊಳ್ಳೋದಕ್ಕೆ ಬರ್ಕೊಂಡಿದೆ. ಸೊ ಚೆಕ್ ಮಾಡಿ. ಸೊ ನರೇಶ್ ಮತ್ತೆ ವಿಶಾಲ್ ಎಷ್ಟು ಡಿಫರೆನ್ಸ್ ಇದೆ ಅಂದ್ರೆ 4 ಪಾರ್ಟ್ ಬರುತ್ತೆ. ಇನ್ ಟರ್ಮ್ಸ್ ಆಫ್ 100 ಅಲ್ಲಿ 4 ಪಾರ್ಟ್ ಬರುತ್ತೆ. ಸೊ 4 ಪಾರ್ಟ್ ವ್ಯಾಲ್ಯೂ ನಮ್ಗೆ ಒರಿಜಿನಲಿ 800 ಅಂತ ಬರ್ಕೋಬಹುದಾ? ಒರಿಜಿನಲಿ ಅವ್ರ ಡಿಫರೆನ್ಸ್ ಬಂದು 800 rupees. ಇನ್ ಟರ್ಮ್ಸ್ ಆಫ್ 100 ಅಲ್ಲಿ 4 ಪಾರ್ಟ್ ವ್ಯಾಲ್ಯೂ ಗೊತ್ತಾದ್ರೆ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಈಸಿಲಿ ಕಂಡುಹಿಡಿಬಹುದು. ದಟ್ ಇಸ್ 800/4. ಸೊ 1 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಹೇಳಿದ್ರೆ 800/4 ಇಸ್ 200. ಈಸಿಲಿ ಹೇಳ್ಬೋದು. ಸೊ 1 ಪಾರ್ಟ್ ವ್ಯಾಲ್ಯೂ ನಿಮ್ಗೆ 200 ಅಂತ ಗೊತ್ತಾಗಿದೆ ಅಂದ್ರೆ ಫೈನಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ವಾಟ್ ಇಸ್ ದ ಇನ್ಕಮ್ ಆಫ್ ರಘು. ರಘು ಎಷ್ಟಿದೆ ಇನ್ಕಮ್? 80 ಪಾರ್ಟ್ ಇದೆ. 1 ಪಾರ್ಟ್ ವ್ಯಾಲ್ಯೂ 200 ಇದೆ ಅಂತ ಹೇಳಿದ್ರೆ 80 ಪಾರ್ಟ್ ಎಷ್ಟಾಗತ್ತೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು ನೋಡಿ. ಸೊ 80 into 200 ಮಲ್ಟಿಪ್ಲೈ ಮಾಡ್ತೀವಿ. 8 2s are 16, 000. ಈಸಿಲಿ ಸಾಲ್ವ್ ಮಾಡ್ಬೋದು. ದಟ್ ಇಸ್ ಆನ್ಸರ್ ಇಸ್ 16,000. ಆಪ್ಷನ್ ಎನ ಪಿಕ್ ಮಾಡ್ಬೋದು. ನೆಕ್ಸ್ಟ್ ಕ್ವಶನ್. ಐ ಥಿಂಕ್ ಈ ಕ್ವಶನ್ ಬ್ಲರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಐ ವಿಲ್ ಎಕ್ಸ್ಪ್ಲೈನ್. If a student multiplied by a number by 3/5 instead of 5/3 ಅಂತ ಇದೆ. ಅಂದ್ರೆ ಇಲ್ಲಿ ಏನಿದೆ ಅಂತ ಹೇಳಿದ್ರೆ ಒಂದು ನಂಬರು ಸ್ಟೂಡೆಂಟ್ ಏನ್ ಮಾಡಿದ್ದಾರೆ 3/5 ಇಂದ ಮಲ್ಟಿಪ್ಲೈ ಮಾಡಿದ್ದಾರೆ. ಇನ್ಸ್ಟೆಡ್ ಆಫ್ 5/3 ಅಂತ ಕೊಟ್ಟಿದ್ದಾರೆ. ಆಕ್ಚುಲಿ ಆ ನಂಬರು 5/3 ಇಂದ ಮಲ್ಟಿಪ್ಲೈ ಆಗ್ಬೇಕಾಗಿತ್ತು. ಜಸ್ಟ್ ರಿವರ್ಸ್ ಆರ್ಡರ್ ಅಲ್ಲಿ ಮಲ್ಟಿಪ್ಲೈ ಮಾಡಿದ್ದಾರೆ. ವಾಟ್ ಇಸ್ ದ ಪರ್ಸೆಂಟೇಜ್ ಆಫ್ ಎರರ್ ಇನ್ ದ ಕ್ಯಾಲ್ಕುಲೇಷನ್ ಅಂತ ಕೇಳಿದ್ದಾರೆ. ಐ ಥಿಂಕ್ ಕ್ವಶನ್ ಬ್ಲರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಇಲ್ಲಿ ಬರ್ದಿದ್ದೀನಿ ನಂಬರ್ 3/5 ಇಂದ ಮಲ್ಟಿಪ್ಲೈ ಆಗಿದೆ. ಸೊ ಆಕ್ಚುಲಿ ಆಗ್ಬೇಕಾಗಿದ್ದು 5/3. ಸೊ ಇಲ್ಲಿ ನಂಬರ್ ಅನ್ನೋದು ಕಾಮನ್. ಅದಕ್ಕೆ ನಾನು ಏನ್ ಮಾಡ್ತೀನಿ, ಈ ಎರಡು ಫ್ರಾಕ್ಷನ್ ಡಿವೈಡ್ ಆಗುವಂತ ಒಂದು ನಂಬರ್ ಬರ್ಕೋತೀನಿ. ಸೊ ಎರಡು ಫ್ರಾಕ್ಷನ್ ಯಾವ್ದಾವ್ದು ಇದೆ ಅಂತ ಹೇಳಿದ್ರೆ 3/5 ಇದೆ ಅಂಡ್ 5/3 ಇದೆ. ಇವೆರಡು ಡಿವೈಡ್ ಆಗುವಂತ ನಂಬರ್ ಯಾವುದು ಅಂದ್ರೆ ಈ ಡಿನಾಮಿನೇಟರ್ LCM ನ ತಗೊಳ್ಳಿ. ಸೊ 5 ಮತ್ತೆ 3 ಇರೋದ್ರಿಂದ LCM ನ ನಾನು 15 ಅಂತ ಬರ್ಕೋಬಹುದು. ನೋಡಿ ಇವೆರಡನ್ನು ಮಲ್ಟಿಪ್ಲೈ ಮಾಡಿ ಕಾಮನ್ ಫ್ಯಾಕ್ಟರ್ ಯಾವುದು ಬರಲ್ಲ, ಡೈರೆಕ್ಟ್ ಆಗಿ 15 ಅಂತ ತಗೋಬಹುದು. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಬರೀತೀನಿ ನೋಡಿ.
ಇಫ್ ಇನ್ ಕೇಸ್ 15 ಇದೆ ನಂಬರ್ ಅಂತ ಅನ್ಕೊಳ್ಳೋಣ, 3/5 ಇಂದ ಮಲ್ಟಿಪ್ಲೈ ಆದ್ರೆ ಆನ್ಸರ್ ನನ್ಗೆ ಏನ್ ಸಿಗ್ತಾ ಇತ್ತು? 5 1 ಟೈಮ್, 5 3 ಟೈಮ್ಸ್, 3 3s 9 ಸಿಗ್ತಾ ಇತ್ತು. ಸೊ ಅದೇ 15 ನಂಬರು 5/3 ಇಂದ ಮಲ್ಟಿಪ್ಲೈ ಆಗಿದ್ರೆ ಏನ್ ಆನ್ಸರ್ ಸಿಗ್ತಾ ಇತ್ತು? ದಟ್ ಇಸ್ 3 1 ಟೈಮ್, 3 5 ಟೈಮ್ಸ್, 5 5s 25. ಆಕ್ಚುಲಿ ನಮಗೆ ಬರ್ಬೇಕಾಗಿದ್ದು ಇದು ರೈಟ್ ಥಿಂಗ್. ಆಕ್ಚುಲಿ ಬಂದಿರೋದು ಯಾವುದು? ದಿಸ್ ಒನ್ ರಾಂಗ್. ಈಗ ಎರರ್ ಪರ್ಸೆಂಟೇಜ್ ನ ಚೆಕ್ ಮಾಡ್ತೀನಿ, ಎಷ್ಟು ಕಡಿಮೆ ಆಗಿದೆಯಾ ಜಾಸ್ತಿ ಆಗಿದೆಯಾ ಚೆಕ್ ಮಾಡ್ಕೋತೀನಿ. ನನಗೆ ಬರ್ಬೇಕಾಗಿದ್ದು ರೈಟ್ ಆನ್ಸರ್ 25, ಆಕ್ಚುಲಿ ನಮಗೆ ಬಂದಿರೋದು 9. ಎಷ್ಟು ಡಿಕ್ರೀಸ್ ಆಗಿದೆ ನೋಡಿ? 16 ಡಿಕ್ರೀಸ್ ಆಗಿದೆ. 25 to 9 16 ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆಗಿದೆ ಅಂದ್ರೆ ಡಿಕ್ರೀಸ್ ಪರ್ಸೆಂಟೇಜ್ ತೆಗಿಬೇಕು. ಸೊ 16 ಡಿಕ್ರೀಸ್ ಆಗಿದೆ. ಫ್ರಮ್ ಇನಿಷಿಯಲ್ ವ್ಯಾಲ್ಯೂ ಯಾವುದು ಅಂತ ಹೇಳಿದ್ರೆ ಇಲ್ಲಿ 25. 25 ಇಂದ 16 ಡಿಕ್ರೀಸ್ ಆಗಿದೆ, ಪರ್ಸೆಂಟೇಜ್ ಬೇಕು ಇಂಟು 100. ಸೊ 25 1 ಟೈಮ್, 25 4 ಟೈಮ್, 16 4s 64% ಎರರ್ ಆಗಿದೆ. ದಟ್ ಇಸ್ ದ ಎರರ್ ಪರ್ಸೆಂಟೇಜ್. ಏನಿಲ್ಲಿ ಡಿಕ್ರೀಸ್ ಆಗಿದೆ ದಟ್ ಇಸ್ ದ ಎರರ್ ಪರ್ಸೆಂಟೇಜ್. ಸೊ ಆಪ್ಷನ್ ಏನ ಪಿಕ್ ಮಾಡ್ಬೋದು. ಸೊ ಇದಿಷ್ಟು ಕ್ವಶನ್ಸ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋನಲ್ಲಿ ನಿಮಗೆ ಕ್ವಶನ್ಸ್ ಎಲ್ಲ ಅರ್ಥ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ಸೊ ನಿಮ್ಗೆ ಯಾವ್ದಾದ್ರು ಕ್ವಶನ್ಸ್ ನಿಮ್ಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಹಾಕಿ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಐ ಟೇಕ್ ನೆಕ್ಸ್ಟ್ ವಿಡಿಯೋನಲ್ಲಿ ಆ ಕ್ವಶನ್ಸ್ ನ ಸಾಲ್ವ್ ಮಾಡ್ತೀನಿ. ಥ್ಯಾಂಕ್ ಯು.